ಕ್ಷುಲ್ಲಕ ಕಾರಣಕ್ಕೆ ಮಹಿಳೆ ತಲೆಬೋಳಿಸಿದ ಯಜಮಾನರು. ಎಫ್ಐಆರ್ ಮಾಡುವ ಬದಲಿಗೆ ರಾಜಿ ಮಾಡಿ ಕಳಿಸಿದ ಬೆಳಕವಾಡಿ ಪೊಲೀಸರು. ಏನು ಮಾಡುತ್ತಿದ್ದಾರೋ ಗೊತ್ತಿಲ್ಲ ಮಳವಳ್ಳಿಯ ಶಾಸಕರು. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರೆಡ್ಡಿ ರಾಜು. ಸ್ನೇಹಿತರೆ, ನಾವೀಗ 21ನೇ ಶತಮಾನದಲ್ಲಿ ಇದ್ದೇವೆ. ಅಂದ್ರೆ ತಂತ್ರಜ್ಞಾನ ಈಗ ಕ್ರಾಂತಿಯನ್ನೇ ಮಾಡ್ತಿದೆ. ಇದರ ನಡುವೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪವಾಡವನ್ನೇ ಸೃಷ್ಟಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಮತ್ಯಾವ ರೀತಿಯ ತಂತ್ರಜ್ಞಾನ ಬರುತ್ತೆ ಎಂಬುದನ್ನ ಬಲ್ಲವರಾರೂ ಇಲ್ಲ. ಈಗ ಭಾರತ ದೇಶ ಕೂಡ ಪ್ರಪಂಚದ ಪ್ರಗತಿ ಸಾಧಿಸಿದ ರಾಷ್ಟ್ರಗಳ ಪೈಕಿ ಒಂದಾಗಿದೆ. ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡು ನಮ್ಮ ದೇಶದ ಮೇಲೆ ಬ್ಲಾಕ್ ಮೇಲ್ ಮಾಡಲು ಮುಂದಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಸೆಡ್ಡು ಹೊಡೆದಿದ್ದಾರೆ. ಇನ್ನು ನಮ್ಮ ಭಾರತದ ಸಂಸ್ಕೃತಿಯನ್ನ ಇಡೀ ವಿಶ್ವವೇ ಒಪ್ಪಿ ಹಪ್ಪಿಕೊಳ್ಳುತ್ತಿದೆ. ಆದರೆ ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ಇನ್ನು ಸಾಮಾಜಿಕ ಪಿಡುಗುಗಳು ಹೆಗ್ಗಿರದೆ ನಡೆಯುತ್ತಿವೆ. ಶ್ರೀಮಂತರು ಬಡವರ ಮೇಲೆ, ಮುಂದುವರಿದವರು ಹಿಂದುಳಿದವರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮುಂದುವರಿಸಿದ್ದು ಕಾನೂನಿನ ಕಣ್ಣೆದುರೆ ಮಾನವ ಹಕ್ಕುಗಳನ್ನ ಸಮಾಧಿ ಮಾಡುತ್ತಿದ್ದಾರೆ. ಅಂಥದ್ದೇ ಒಂದು ದುರಂತ ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಇತ್ತೀಚೆಗೆ ನಡೆದಿದೆ. ಹೌದು, ಅದೊಂದು ಕ್ಷುಲ್ಲಕ ವಿಚಾರಕ್ಕೆ ಗಂಡ ಹೆಂಡತಿ ಜಗಳ ಆಡಿದ್ದಾರೆ. ಗಂಡ ಹೆಂಡತಿ ಜಗಳ ಉಂಡು ಮುಳುಗೋ ತನಕ ಎಂಬ ಸಣ್ಣ ಪ್ರಜ್ಞೆ ಆ ಗ್ರಾಮದ ಯಜಮಾನರಿಗೆ ಇದ್ದಿದ್ರೆ ಈ ದುರಂತ ನಡೆಯುತ್ತಲೇ ಇರಲಿಲ್ಲ. ಆದ್ರೆ ಗ್ರಾಮದ ಯಜಮಾನರು ತಾವು ಪಾಳೆಗಾರರು, ತಮ್ಮ ಕಾಲ ಅಡಿಯಲ್ಲೇ ಎಲ್ಲವೂ ನಡೆಯಬೇಕು ಎಂಬ ದರ್ಪ ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ಕುಂದೂರು ಬೆಟ್ಟದ ಸಮೀಪದಲ್ಲಿರುವ ಗ್ರಾಮದ ದಂಪತಿ ಯಾವುದೋ ಕಾರಣಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮುಂದುವರಿದು ಇಬ್ರು ಪರಸ್ಪರ ಚಪ್ಪಲಿಗಳಲ್ಲಿ ಹೊಡೆದಾಟ ಮಾಡ್ಕೊಂಡಿದ್ದಾರೆ. ಈ ವಿಷಯ ಗ್ರಾಮದ ಪಾಳೆಗಾರರ ಕಿವಿಗೆ ಬಿದ್ದಿದೆ. ತಕ್ಷಣ ಪಂಚಾಯಿತಿ ಸೇರಿಸಿದ ಪಾಳೆಗಾರರು ದೇಶದಲ್ಲಿ ಕಾನೂನು, ಸಂವಿಧಾನ, ಪೊಲೀಸ್ ಇಲಾಖೆ, ನ್ಯಾಯಾಲಯ ಇದೆ ಎಂಬುದನ್ನೇ ಮರೆತು ತಾವೇ ತೀರ್ಪು ನೀಡಿಬಿಟ್ರು. ಬಹುಶಃ ಇಂತಹ ತೀರ್ಪನ್ನ ದೇಶದ ಯಾವುದೇ ನ್ಯಾಯಾಲಯಗಳು ಇದುವರೆಗೂ ನೀಡಿಲ್ಲ, ಮುಂದೆ ನೀಡುವುದಂತೂ ಸಾಧ್ಯವೇ ಇಲ್ಲ. ಈ ರೀತಿಯ ತೀರ್ಪುಗಳನ್ನ ಕೆಲವು ಸಿನಿಮಾಗಳಲ್ಲಿ ನೋಡಿರಬಹುದು. ಹಾಗಿದ್ರೆ ಅದೆಂತ ತೀರ್ಪು ಎಂದು ಅಚ್ಚರಿ ಪಡ್ತಿದ್ದೀರಾ? ಅದೇನೆಂದ್ರೆ ಗಂಡ ಹೆಂಡತಿಗೆ ತಲಾ 5,000 ರು ದಂಡ ವಿಧಿಸಿದ್ದಾರೆ. ಕೇವಲ 5,000 ರೂಪಾಯಿ ದಂಡ ಹಾಕಿದ್ದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟಿಯಪ್ಪ ಅಂತ ಕೋಪ ಮಾಡ್ಕೋಬೇಡಿ. ಆ ದಂಡದ ಜೊತೆಗೆ ಗಂಡ ಹೆಂಡತಿಯ ತಲೆ ಬೋಳಿಸಬೇಕೆಂದು ತೀರ್ಪು ನೀಡಿದ್ದಾರೆ. ತಲೆ ಬೋಳಿಸಿದ ಬಳಿಕ ಗ್ರಾಮದಲ್ಲಿ ಏನಾದರೂ ಮೆರವಣಿಗೆ ಮಾಡಿದ್ರಾ ಎಂಬುದು ತನಿಖೆಯಿಂದ ಹೊರಬರಬೇಕಿದೆ. ತಲೆ ಬೋಳಿಸಿದ್ರಿಂದ ತೀವ್ರವಾಗಿ ಮನನೊಂದ ಮಹಿಳೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಟ್ಟಿದ್ದಾರೆ. ದೂರು ಸ್ವೀಕರಿಸಿ FIR ಮಾಡಬೇಕಾದ ಠಾಣಾಧಿಕಾರಿ ಆ ಮಹಿಳೆಯನ್ನ ಸಮಾಧಾನಪಡಿಸಿ ನಾಳೆ ಬರುವಂತೆ ವಾಪಸ್ ಕಳಿಸಿದ್ದಾರೆ. ಜೊತೆಗೆ ಗ್ರಾಮದ ಮುಖಂಡರನ್ನ ಠಾಣೆಗೆ ಕರೆಸಿ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿದ್ದಾರೆ. ತಕ್ಷಣ ಬೆದರಿದ ಪಾಳೆಗಾರರು ತಮ್ಮ ಮಹಾರಾಜನ ಗಮನಕ್ಕೆ ತಂದಿದ್ದಾರೆ. ಆಗ ಮಹಾರಾಜರು ಯಾವುದೇ ಪ್ರಕರಣ ದಾಖಲಿಸದೆ ಠಾಣೆಯೊಳಗೆ ಪ್ರಕರಣವನ್ನ ಇತ್ಯರ್ಥಪಡಿಸುವಂತೆ ಹುಕುಂ ಹೊರಡಿಸಿದ್ದಾರೆ. ಅಣತಿಯಂತೆ ಬೆಳಕವಾಡಿ ಪೊಲೀಸರು ನಡೆದುಕೊಂಡು ಮಹಿಳೆಗೆ ಯಾವುದಾದರೂ ಕಿರು ಉದ್ಯಮ ನಡೆಸಲು ಸಾಲ ಕೊಡಿಸುವ ಭರವಸೆ ನೀಡಿ ಕೈ ತೊಳೆದುಕೊಂಡಿದ್ದಾರೆ ಎಂದು ಆಪ್ತ ಮೂಲಗಳು ತಿಳಿಸಿವೆ. ಮಹಿಳಾ ಸಬಲೀಕರಣಕ್ಕಾಗಿ ಉಚಿತ ಬಸ್ ಪ್ರಯಾಣ, ಮಾಸಿಕ 2,000 ರೂಪಾಯಿ ನೀಡುತ್ತಿದ್ದೇವೆ ಎಂದು ಬೊಗಳೆ ಬಿಡುತ್ತಿರುವ ಸರ್ಕಾರದಲ್ಲಿ ಮಹಿಳೆಯರಿಗೆ ಸಿಗುತ್ತಿರುವ ಗೌರವ ಇದು. ಈ ಸಂಬಂಧ ಮಹಿಳಾ ಆಯೋಗ ಸ್ವಯಂ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಜರುಗಿಸುತ್ತದೆಯೋ ಇಲ್ಲವೋ ಎಂಬುದನ್ನ ಕಾದು ನೋಡುತ್ತೇವೆ. ಸಂಬಂಧ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನ ಹರಿಸುವರೇ ಎಂಬುದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಪೊಲೀಸ್ ಇಲಾಖೆ ಕ್ರಮ ಜರುಗಿಸದಿದ್ದಲ್ಲಿ ಕೇಂದ್ರ ಮಹಿಳಾ ಮತ್ತು ಮಾನವ ಹಕ್ಕುಗಳ ಆಯೋಗದ ಗಮನಕ್ಕೆ ತರಲು ಪರ್ವ ಟಿವಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರಕರಣ ನಡೆದೇ ಇಲ್ಲ, ಪರ್ವ ಟಿವಿ ಕೇವಲ ಊಹಾಪೋಹಗಳಿಂದ ಸುದ್ದಿ ಮಾಡ್ತಿದೆ ಅನ್ನುವ ಅನುಮಾನ ಇದ್ರೆ ತಮಗೆ ಸಾಕ್ಷಿ ಬೇಕಿದ್ರೆ ಬೆಳಕವಾಡಿ ಪೊಲೀಸ್ ಠಾಣೆಯ CCTV ಫುಟೇಜ್ಗಳನ್ನ ಗಮನಿಸಿದ್ರೆ ಎಲ್ಲವೂ ಸಿಗಲಿದೆ. ಸ್ನೇಹಿತರೆ, ಇಂಥ ದುರಂತ ಪ್ರಕರಣಗಳು ನಿಮ್ಮ ಕಣ್ಣೆದುರು ನಡೆಯಬಹುದು ಅಥವಾ ನಡೆದಿರುವ ಮಾಹಿತಿ ಇದ್ದರೆ ನಮಗೆ ತಿಳಿಸಿ. ನಾವು ಪ್ರಕರಣದ ಬಗ್ಗೆ ಬೆಳಕು ಚೆಲ್ಲುತ್ತೇವೆ. ಕಾನೂನು ಹೋರಾಟಕ್ಕೆ ನಿಮ್ಮ ಜೊತೆಗಿರುತ್ತೇವೆ. ನಮ್ಮ ಮೊಬೈಲ್ ನಂಬರ್ 8904997260, 8618764918, 8904997260, 8618764918. ಸ್ನೇಹಿತರೆ, ಮುಂದೆ ಮತ್ತೊಂದು ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು. ನಮ್ಮ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.